ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಜೀವ ಪ್ರಕರಣ ಸಂಧಿಯ ಸಾರವನ್ನು ನೋಡ್ತಾ ಇದ್ದೀವಿ. 24 ನುಡಿಯಾಗಿದೆ. ನಾವು ಯಾವುದೂ ವಿಷಯವನ್ನು ಬಿಟ್ಟಿಲ್ಲ, ಎಲ್ಲ ವಿಷಯ ಕವರ್ ಮಾಡ್ತಾ ಇದ್ದೀನಿ. ಆದರೆ ಎಲ್ಲ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಈಗ 24 ನುಡಿ ಮುಗಿದಿದೆ. 25ನೇ ನುಡಿಯನ್ನು ನೋಡ್ತಾ ಇದ್ದೀವಿ. ಸೂತ್ರನಾಮಕ ಪ್ರಾಣಪತಿ ಗಾಯತ್ರಿ ಸಂಪ್ರತಿಪಾದ್ಯನಾಗಿ ಈ ಗಾತ್ರದವಳು ನೆಲೆಸಿರಲು ತಿಳಿಯದೆ ಕಂಡಲ್ಲಿ ಸೂತ್ರನಾಮಕ ಪ್ರಾಣ ಅಂತ ಹೇಳಿದೆ. ಸೂತ್ರನಾಮಕ ಪ್ರಾಣ ಅಂತಂದರೆ ವಾಯುದೇವರು ಈ 4 ದೇಹದಲ್ಲಿ ಬೇರೆ ಬೇರೆ ರೂಪದಿಂದ ಇದ್ದಾರೆ ಅಂತ. ಸ್ಥೂಲ ದೇಹದಲ್ಲಿ ಮುಖ್ಯ ಪ್ರಾಣ ರೂಪದಿಂದ ಇದ್ದಾರೆ, ಅನಿರುದ್ಧ ದೇಹದಲ್ಲಿ ಪವಮಾನ ರೂಪದಿಂದ, ಆಮೇಲೆ ಲಿಂಗ ದೇಹದಲ್ಲಿ ಸೂತ್ರನಾಮಕ ವಾಯುದೇವರಿದ್ದಾರೆ, ಆಮೇಲೆ ಸ್ವರೂಪ ದೇಹದಲ್ಲಿ ಮಾತರಿಶ್ವ ರೂಪದಿಂದ ಇದ್ದಾರೆ. ಸೊ ಇಲ್ಲಿ ಸೂತ್ರನಾಮಕ ಪ್ರಾಣ ಪತಿ ಅಂತಂದರೆ ತಂದೆ ಆಗ್ತದೆ, ಈಶಾ ಅಂತ ಆಗ್ತದೆ. ಸೊ ಭಗವಂತ, ಇಲ್ಲಿ ಭಗವಂತ ಗಾಯತ್ರಿ ಸಂಪ್ರತಿಪಾದ್ಯನಾಗಿ, ಇಲ್ಲಿ ಸಂಕರಶುದ್ಧ ಪರಮಾತ್ಮ ಅಂತಲೇ ಹೇಳ್ತಾರೆ. ಇಲ್ಲಿ ಗಾಯತ್ರಿ ಸಂಪ್ರತಿಪಾದ್ಯನಾಗಿ ಅಂದರೆ ಗಾಯತ್ರಿ ಪ್ರತಿಪಾದನೆಯಾದಂಥ ಅಂತಂದ್ರೇನು, ಓಂಕಾರ ಪ್ರತಿಪಾದನೆ ಆದಂಥ, ಗಾಯತ್ರಿ ಪ್ರತಿಪಾದನೆ ಆದಂಥ ಭಗವಂತ. ಈ ಗಾಯತ್ರಿಯಲ್ಲಿ ಇಲ್ಲಿ ಛಂದಸ್ಸು, ಆ ಛಂದಸ್ಸಿನಲ್ಲಿ ಪ್ರತಿಪಾದನೆ ಆದಂಥ ಭಗವಂತ ಈ ಗಾತ್ರದೊಳು ನೆಲೆಸಿದ್ದಾನೆ. ಅಂದರೆ ಭಗವಂತ ಈ 4 ದೇಹದಲ್ಲಿ ಇದ್ದಾನೆ. ಸೊ ಈ ವಾಯುದೇವರು ಏನು ಮಾಡ್ತಾರೆ, ನಮಗೆ ಈ ಲಿಂಗ ದೇಹ ಸ್ವರೂಪ ದೇಹದಲ್ಲಿ ಪ್ರೇರಣೆ ಬರ್ತದೆ, ಏನು ಕಾರ್ಯ ಮಾಡಬೇಕು ಅಂತ ಭಗವಂತ ಕೊಡ್ತಾನೆ. ಅದನ್ನು ಪಾಸ್ ಆನ್ ಮಾಡ್ತಾರೆ. ಎಲ್ಲಿಂದ? ಲಿಂಗ ದೇಹದಿಂದ ಅನಿರುದ್ಧ ದೇಹದಿಂದ ಸ್ಥೂಲ ದೇಹದಲ್ಲಿ ಪ್ರೇರಣೆಯನ್ನು ವಾಯುದೇವರು ಕೊಡ್ತಾರೆ. ಅದಕ್ಕೆ ಸೂತ್ರನಾಮಕ ಪ್ರಾಣಪತಿ ಅಂತ ಹೇಳಿದ್ದಾರೆ. ಇದು ಷೋಡಶದಲ್ಲಿ ಬಹಳ ವಿಸ್ತಾರವಾಗಿ ನಾನು ಹೇಳಿದ್ದೀನಿ. ಅಲ್ಲಿ ಅಂದರೆ ಇಲ್ಲಿ ವಾಯುದೇವರು ಹೇಗೆ ಕಾರ್ಯ ಮಾಡ್ತಾರೆ ಅನ್ನೋದನ್ನು ಬಹಳ ಸುಂದರವಾದಂಥ ವಿಷಯ ವಿಷ್ಣು ತೀರ್ಥರು ಕೊಟ್ಟಿದ್ದಾರೆ ನಮಗೆ. ಅದನ್ನು ಅವಶ್ಯವಾಗಿ ಅಧ್ಯಯನ ಮಾಡಲೇಬೇಕು. ಈ ಒಂದು ಗ್ರೂಪಲ್ಲಿ ನಾನು ಹೇಳ್ತಾ ಇದ್ದೀನಿ, ಷೋಡಶಿ ಚಿಂತನೆ ಹೇಳ್ತಾ ಇದ್ದೀನಿ. ಇದೇ ಪ್ರಾಣಪತಿ ಗಾಯತ್ರಿ ಸಂಪ್ರತಿಪಾದ, ಅಂದರೆ ಗಾಯತ್ರಿ ಪ್ರತಿಪಾದಕದಂಥ ಭಗವಂತ. ಇದು ಗಾಯತ್ರಿದು ಛಂದಸ್ಸು, ಅದರಲ್ಲಿ 36 ಅಕ್ಷರ, 24 ಅಕ್ಷರ. ಆ ಅಕ್ಷರದಿಂದ ಪ್ರತಿಪಾದಿಸಿದಂಥ ಭಗವಂತ ಅಂತ ಹೇಳ್ತಾರೆ. ಈ ಗಾತ್ರದವಳು ಅಂದರೆ ಈ ದೇಹದಲ್ಲಿ ನೆಲೆಸಿರಲು, ಅಂದರೆ ಈ ಭಗವಂತ ನಮಗೆ ಈ 4 ದೇಹದಲ್ಲಿ ಇದ್ದಾನೆ. ಸ್ವರೂಪ ದೇಹದಲ್ಲಿದ್ದಾನೆ, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹದೊಳಗೆ. ಸ್ಥೂಲ ದೇಹದಿಂದ ಕಾರ್ಯ ಆಗ್ತದೆ, ಅದರ ಪ್ರೇರಣೆ ನಮಗೆ ಬರೋದಂಥದ್ದು ಸ್ವರೂಪ ದೇಹದಿಂದ ಪ್ರೇರಣೆ ಬರ್ತದೆ. ಆ ಪ್ರೇರಣೆಯನ್ನು ವಾಯುದೇವರು ಲಿಂಗ ದೇಹದ್ವಾರ, ಅನಿರುದ್ಧ ದೇಹದ್ವಾರ ಈ ಸ್ಥೂಲ ದೇಹಕ್ಕೆ ಕೊಡ್ತಾರೆ. ಈ ಸ್ಥೂಲ ದೇಹದಿಂದ ಕಾರ್ಯ ಆಗ್ತದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಭಗವಂತ ಅಲ್ಲಿ ಅಂತರ್ಯಾಮಿಯಾಗಿದೆ, ಭಗವಂತ ಎಲ್ಲ ಸ್ಥಳದಲ್ಲಿದ್ದಾನೆ. ಸೊ ಈ ನಮ್ಮ ದೇಹದಲ್ಲಿನೇ ಇದ್ದಂಥ ಭಗವಂತ ನೆಲೆಸಿರಲು, ಅದೇ ನೆಲೆಸಿದ್ದಲ್ಲಿ ಭಗವಂತ ನೆಲೆಸಿದ್ದಾನೆ. ತಿಳಿಯದೇ ಕಂಡಲ್ಲಿ, ಅಂದರೆ ನಮ್ಮ ಇಲ್ಲೇನು ಹೇಳ್ತಾ ಇದ್ದಾರೆ, ಬಿಂಬರೂಪಿ ಪರಮಾತ್ಮನು ಆರಾಧನೆ ಮಾಡಬೇಕು ಅಂತ. ಸೊ ಈ ಬಿಂಬರೂಪಿ ಪರಮಾತ್ಮ ನಮ್ಮ ಒಳಗಡೆನೇ ಇದ್ದುಕೊಂಡು ಪ್ರೇರಣೆ ಮಾಡ್ತಾ ಇದ್ದಾನೆ, ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಅವನ ಬಿಟ್ಟು ತಿಳಿಯದೆ, ಅದು ತಿಳ್ಕೊಳ್ಳಲಾರದೆ, ಅಂದರೆ ನಮ್ಮ ಎಲ್ಲ ಕಾರ್ಯಗಳನ್ನು ನಮ್ಮ ಬಿಂಬರೂಪಿ ಪರಮಾತ್ಮ ಮಾಡಿಸ್ತಾನೆ ಅನ್ನೋದನ್ನು ಎಚ್ಚರ ನಮಗೆ ಪದೇ ಪದೇ ಬರಬೇಕು. ಅದನ್ನು ತಿಳಿಲಾರದೆ ಕಂಡಲ್ಲಿ ಧಾತ್ರಿಯೊಳಗೆ ಸಂಚರಿಸಿ, ಅದೇ ಭೂಮಿಯೊಳಗೆ ಸಂಚಾರ ಮಾಡಿ ತೀರ್ಥಯಾತ್ರೆಯನ್ನು ಮಾಡ್ತೀವಿ. ಹಾಗಾದರೆ ತೀರ್ಥಯಾತ್ರೆಯನ್ನು ಮಾಡಿದ ತಪ್ಪ ಹಂಗೆ ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು. ಹೌದು, ಆ ಥರ ಅವಶ್ಯವಾಗಿ ಹೇಳೋದಿಲ್ಲ. ಅವಶ್ಯವಾಗಿ ತೀರ್ಥಯಾತ್ರೆ ಮಾಡಬೇಕು. ಆದರೆ ಎಲ್ಲಿ ಹೋದ್ರಲ್ಲಿ ಭಗವದ್ ರೂಪದ ಚಿಂತನೆ ಬರಬೇಕು. ಆ ಭಗವದ್ ರೂಪ ನಮ್ಮ ಬಿಂಬರೂಪಿ ಪರಮಾತ್ಮ ಐಕ್ಯ ಚಿಂತನೆ ಮಾಡಬೇಕು. ಅಂದರೆ ಒಂದೇ, ಐಕ್ಯ ಅಂತಂದರೆ ಒಂದೇ. ಇಲ್ಲ ಬಿಂಬರೂಪಿ ಪರಮಾತ್ಮನೇ ಈ ರೂಪದಿಂದ ಇಲ್ಲೇ ಇದ್ದಾನೆ, ನರಸಿಂಹ ರೂಪದಿಂದ ಇದ್ದಾನೆ, ರಾಮರೂಪದಿಂದ ಇದ್ದಾನೆ ಅಂತ ಚಿಂತನೆ ಮಾಡಿ, ಅಲ್ಲಿ ಅವನ ಗುಣರೂಪ ಕ್ರಿಯೆಗಳ ಚಿಂತನೆ ಮಾಡಿ, ಈ ಬಿಂಬರೂಪಿ ಪರಮಾತ್ಮನಿಗೆ ಇವತ್ತು ದರ್ಶನ ನೀನೇ ಕೊಟ್ಟಿಯಪ್ಪ, ನನಗೆ ಅದನ್ನು ಸಮರ್ಪಣೆ ಮಾಡೋದು. ಈ ರೀತಿಯಾದ ಚಿಂತನೆ ಮಾಡಲಾರ್ದೇನೆ ಎಲ್ಲೆಲ್ಲಿ ಎಲ್ಲ ಸಂಚಾರ ಮಾಡಿ ತೀರ್ಥಯಾತ್ರೆ ಮಾಡಲು ಕೂಡ
ಪುತ್ರ ಕಳತ್ರ ಸಹಿತ ಅನುದಿನದಿ, ಅಂದರೆ ನಮ್ಮ ಎಲ್ಲ ಪರಿವಾರ ಸಹಿತವಾಗಿ, ಮಕ್ಕಳು ಹೆಂಡತಿ ಎಲ್ಲ ಪರಿವಾರ ಸಹಿತವಾಗಿ ತೀರ್ಥಕ್ಷೇತ್ರ ಯಾತ್ರೆಯ ಮಾಡಿದೆವು ಎಂದನುತ ಹಿಗ್ಗುವರು. ಅಂದ್ರೆ ಇಷ್ಟೆಲ್ಲ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡ್ಕೊಂಬಂದೀವಿ ಅಂತ ತಿಳ್ಕೊಂಡು ಹಿಗ್ಗಿ ಬಿಡ್ತೀವಿ. ಅದು ಹಿಗ್ಗಲೇಬೇಕು. ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ತೀರ್ಥಕ್ಷೇತ್ರ ಹೋದಾಗ ನಮ್ಮ ಪಾಪಕರ್ಮಗಳನ್ನು ಕಡಿಮೆ ಆಗ್ತದೆ, ಅವಶ್ಯವಾಗಿ ಆಗ್ತದೆ. ಅದಕ್ಕೆ ಎಲ್ಲ ಸಂತರು ದಾಸರು ಎಲ್ಲ ತೀರ್ಥಯಾತ್ರೆಯನ್ನು ಮಾಡ್ತಾಯಿದ್ರು. ನಾವು ಮಾಡಲಿಲ್ಲ, ಅಟ್ಲೀಸ್ಟ್ ವರ್ಷದ ಒಂದು ಸರ್ತಿ ಅದು ಮಾಡಬೇಕು ಅಂತ. ಇದೇ ಇದು ಅಂತರ್ಗತ ಭಗವತ್ ರೂಪದ ನೆನೆಯದೆ ಮಾಡಿದರೆ ಪ್ರಯೋಜನ ಇಲ್ಲ. ನಮ್ಮ ಅಂತರ್ಗತನಾಗಿ ಭಗವಂತ ಇದ್ದಾನೆ, ಅವನೇ ನಮಗೆ ಈ ಯಾತ್ರೆ ಮಾಡಿಸ್ತಾ ಇದ್ದಾನೆ, ಅವನೇ ಈ ರೂಪದಿಂದ ದರ್ಶನ ಕೊಡ್ತಾ ಇದ್ದಾನೆ, ಅವನೇ ಮಾಡಿಸ್ತಾ ಇದ್ದಾನೆ ಅಂತ ಈ ರೀತಿಯಾಗಿ ಚಿಂತನೆ ಮಾಡಿದರೆ ಅದೇ ನೆನೆಯದೆ ಈ ಯಾತ್ರೆ ಮಾಡಿದರೆ ಫಲ ಇಲ್ಲ ಅಂತ. ಅದಕ್ಕೋಸ್ಕರ ಇನ್ನೊಂದು ಹೇಳ್ತಾರೆ, ಸ್ವಕ್ಷೇತ್ರ ಅಂತಂದ್ರೇನು, ನಮ್ಮ ಶರೀರ. ಈ ಶರೀರ ಒಳಗಡೆ ಇದ್ದಂಥ ಭಗವಂತನ ಚಿಂತನೆ ಮಾಡಲಾರ್ದೆ, ಭಗವಂತನ ಅವನೇ ಮಾಡಿಸ್ತಾ ಇದ್ದಾನೆ ಅನ್ನೋದನ್ನು ಚಿಂತನೆ ಮಾಡಲಾರ್ದೆ, ಈ ಬ್ರಹ್ಮರೂಪಿ ಪರಮಾತ್ಮನೇ ಎಲ್ಲ ಕಾರ್ಯ ಮಾಡಿಸ್ತಾನೆ ಅಂತ ಅನ್ನೋದನ್ನು ಚಿಂತನೆ ಮಾಡಲಾರ್ದೇ, ಐಕ್ಯ ಚಿಂತನೆ ಮಾಡಲಾರ್ದೇ ಯಾವ ಯಾತ್ರೆ ಮಾಡಿದರೂ ಫಲವಿಲ್ಲ. ಸೊ ಅದಕ್ಕೆ ನಾವು ಯಾತ್ರೆ ಮಾಡಿದರೆ ಶ್ರೇಷ್ಠ, ಅದರಲ್ಲಿ ಸಂದೇಹವೇ ಇಲ್ಲ, ಎರಡು ಮಾತಿಲ್ಲ. ಆದರೆ ಅದರ ಜೊತೆಯಲ್ಲಿ ಈ ಅನುಸಂಧಾನ ಬರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಇದು ತೀರ್ಥಕ್ಷೇತ್ರಕ್ಕೆ ನಾವು ಹೋಗೋಕ್ಕಾಗೋದಿಲ್ಲ. ಆವಾಗ ನಾವು ಮನೆಯಲ್ಲೇ ಆ ತೀರ್ಥಕ್ಷೇತ್ರಕ್ಕೆ ಹೋಗಿಬಿಟ್ಟು ಪ್ರದಕ್ಷಿಣೆ ನಮಸ್ಕಾರ ಉಡುಗೊರೆ ಎಲ್ಲ ಕೊಟ್ಟು ಮಾಡಿ ಬಂದ್ರೇನು ಅದು ಕೂಡ ಯಾತ್ರೆ ಅನಿಸ್ಕೊಳ್ತದೆ. ಸೊ ಅನುಸಂಧಾನಕ್ಕೆ ಹೆಚ್ಚು ಮಹತ್ವ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಅನುಸಂಧಾನ ಪೂರ್ವಕವಾಗಿ ನಮಗೆ ಇಲ್ಲಿ ನಾವು ಯಾವೇ ಕರ್ಮಗಳು ಮಾಡಿದ್ರು ಅನುಸಂಧಾನ ಪೂರ್ವಕವಾಗಿ ಮಾಡಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು 26ನೇ ನೋಡಿ, ನಾರಸಿಂಹ ಸ್ವರೂಪದೊಳಗೆ ಶರೀರ ನಾಮದಿ. ಅದೇ ಇಲ್ಲಿ 4 ದೇಹದಲ್ಲಿ ನಿಯಮನವಾದಂಥ ಭಗವತ್ ರೂಪ ಯಾವುದು ಅನ್ನೋದನ್ನು ಹೇಳಿಕೊಡ್ತಾ ಇದ್ದಾರೆ. ಇಲ್ಲಿ ನಾರಸಿಂಹ ಸ್ವರೂಪ ದೇಹದೊಳಗೆ ಶರೀರ ನಾಮನದಲ್ಲಿ, ಅದರ ಸ್ವರೂಪ ದೇಹದಲ್ಲಿ ಭಗವಂತ ನರಸಿಂಹರೂಪಿ ಪರಮಾತ್ಮ ಇದ್ದಾನೆ. ಅವನು ಶರೀರ ಕೂಡ ಕಳಿಸ್ಕೊಳ್ತಾನೆ. ನಾವು ಶರೀರ ಅಂತ ಈ ಸ್ಥೂಲ ದೇಹಕ್ಕೆ ಶರೀರ ಅಂತ ಕಳಿತೀವಿ. ಸೊ ಆದರೆ ನಮ್ಮ ಸ್ವರೂಪ ದೇಹದಲ್ಲಿ ನರಸಿಂಹರೂಪಿ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ, ಅಲ್ಲಿ ಕೂಡ ಅವರು ಶರೀರ ಅಂತ ಕರೆಸುವನು. ಇನ್ನು 16 ಕಳೆಗಳುಳ್ಳ ಲಿಂಗದಿ ಪುರುಷನಾಮಕನು. ಅದೇ 16 ಕಲೆಗಳಂತಹ ಲಿಂಗದೇಹದಲ್ಲಿ 16 ಕಲೆಗಳಂತ ಹೇಳ್ತಾರೆ. ಅಂದರೆ ಯಾವುದ್ಯಾವುದು, ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚತನ್ಮಾತ್ರ ಮೇಲೆ ಒಂದು ಮನಸ್ಸು. ಹೀಗೆ 16 ಕಳೆ ಉಳ್ಳದಂಥ ಲಿಂಗದೇಹದಲ್ಲಿ ಭಗವಂತ ಯಾವ ರೂಪದಿಂದ ನಿಯಮನ ಮಾಡ್ತಾನೆ ಅಂದರೆ ಪುರುಷನಾಮದಿಂದ ನಿಯಮನ ಮಾಡ್ತಾನೆ ಅಂತಲೇ ಹೇಳ್ಕೊಡ್ತಾ ಇದ್ದಾರೆ. ಸೊ ಸ್ವರೂಪ ದೇಹದಲ್ಲಿ ನರಸಿಂಹರೂಪಿ ಪರಮಾತ್ಮ, ಲಿಂಗ ದೇಹದಲ್ಲಿ ಪುರುಷನಾಮಕ ರೂಪಿ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾರೆ. ಇನ್ನು ಮುಂದೆ ತೋರುವನು ಅನಿರುದ್ಧನಳು ಶಾಂತಿರಮಣ ಅನಿರುದ್ಧ ರೂಪದಿ. ಇನ್ನು ಮುಂದೆ ಬಂದ ಹಾಗೆ ಅನಿರುದ್ಧ ದೇಹ ಬಂತು. ಆ ಅನಿರುದ್ಧ ದೇಹದಲ್ಲಿ ಅನಿರುದ್ಧ ರೂಪಿ ಪರಮಾತ್ಮ ಇದ್ದಾನೆ. ಶಾಂತಿ ರಮಣ ಅಂತಂದರೆ ಶಾಂತಿಪತಿ ಅನಿರುದ್ಧ ರೂಪಿ ಪರಮಾತ್ಮ ರೂಪದಿ ಪ್ರೇರಿಸುವ. ಇನ್ನು ಪ್ರೇರಣೆ ಪ್ರದ್ಯುಮ್ನ ಸ್ಥೂಲ ಕಳೆಯವರದೊಳೆಯಿದ್ದು. ಇನ್ನು ಸ್ಥೂಲ ದೇಹಕ್ಕೆ ನಿಯಮನ ಮಾಡುವಂತಹ ರೂಪ ಯಾವುದು, ಪ್ರದ್ಯುಮ್ನ ರೂಪಿ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸ್ವರೂಪ ದೇಹದಲ್ಲಿ ನರಸಿಂಹರೂಪಿ ಪರಮಾತ್ಮ, ಲಿಂಗ ದೇಹದಲ್ಲಿ ಪುರುಷನಾಮಕ ರೂಪಿ ಪರಮಾತ್ಮ, ಅನಿರುದ್ಧ ದೇಹದಲ್ಲಿ ಅನಿರುದ್ಧ ರೂಪಿ ಪರಮಾತ್ಮ, ಸ್ಥೂಲ ದೇಹದಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮ ನಿಯಮನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿ ಹೇಳ್ತಾರಪ್ಪ, ಏನಪ್ಪ ಇದೆಲ್ಲ ಗೊಂದಲ ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲ ದೇಹದಲ್ಲಿ ಎಲ್ಲ ಇಷ್ಟು ರೂಪಗಳು, ನಾಡಿಯಲ್ಲಿ ಅಷ್ಟು, ಇಂದ್ರಿಯದಲ್ಲಿ ಅಷ್ಟು, ಒಂದೊಂದು ಇಂದ್ರಿಯದಲ್ಲಿ ಅಷ್ಟೆಷ್ಟು ರೂಪಗಳನ್ನು, ಇದೆಲ್ಲ ನೋಡ್ತಾ ಹೋದರೆ ಗೊಂದಲ ಆಗ್ತದಲ್ಲ ಅಂತಂದರೆ ಅದಕ್ಕೆ ಅಷ್ಟು ರೂಪದಿಂದ ಭಗವಂತ ಇರೋದೊಂದು ಐಶ್ವರ್ಯ. ಭಗವಂತನಿಂದ ಐಶ್ವರ್ಯ, ಅನೇಕ ರೂಪ ತಾಳ್ತಾನೆ, ಅದೇ ಒಂದು ಐಶ್ವರ್ಯ. ಅವನಿಗೆ ಯಾವ ರೂಪದಿಂದ ಯಾವ ಕಾರ್ಯ ಮಾಡಲಿಕ್ಕೂ ಸಾಧ್ಯ ಅವನಿಗೆ. ಆದರೆ ಅವನ ಸಂಕಲ್ಪ ಒಂದೊಂದು ಕಾರ್ಯಕ್ಕೆ ಒಂದೊಂದು ರೂಪ ತಗೋತಾನೆ, ಆಯಾ ರೂಪದಿಂದ ಆಯಾ ಕಾರ್ಯಗಳನ್ನು ಮಾಡ್ತಾನೆ ಅಂತ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ಅವನು ಭಗವಂತನ ಅನೇಕ ರೂಪಗಳ ಚಿಂತನೆ ನಾವು ಮಾಡಬೇಕು ಅನ್ನೋದನ್ನು ಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ನುಡಿಯಲ್ಲಿ ಇನ್ನು ಮೇಲೆ ಎಲ್ಲ ನುಡಿಯಲ್ಲಿ ಅಥವಾ ಹಿಂದಿನ ಸಂಧಿಯಲ್ಲಿ ಎಲ್ಲನೂ ಈ ಇಂದ್ರಿಯಗಳಲ್ಲಿ, ನಾಡಿಗಳಲ್ಲಿ
ಆಮೇಲೆ ಅಲ್ಲಿ ಎಲ್ಲ ಕಡೆಯೂ ಎಷ್ಟೆಷ್ಟು ವ್ಯಾಪ್ತನಾಗಿದ್ದಾನೆ, ಎಲ್ಲ ಈ 4 ದೇಹದಲ್ಲಿ ಎಷ್ಟೆಷ್ಟು ರೂಪದಿಂದ ವ್ಯಾಪ್ತನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳಿದರು. ಆಮೇಲೆ ಈ ಅಷ್ಟದಳ ಕಮಲದಲ್ಲಿ ಸಂಚಾರ ಮಾಡುವಾಗ ಏನೇನು ಯಾವ್ಯಾವ ನಮ್ಮ ಭಾವನೆ ಬರ್ತದೆ, ಅಷ್ಟದಳ ಕಮಲದ ಚಿಂತೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಇಷ್ಟು ಹೇಳಿದ ಮೇಲೆ ಇವಾಗ ಇದರಲ್ಲಿದ್ದಂಥ ಸಪ್ತಧಾತುಗಳ ಬಗ್ಗೆ ಇಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಈ ಧಾತುಗಳಲ್ಲೂ ಇದೆ ಏನಂದರೆ ತ್ವಕ್, ಚರ್ಮ, ಮಾಂಸ, ರುಧಿರ ಅಂತಾರೆ ರಕ್ತ, ಆಮೇಲೆ ಮೇಧಸ್ಸು, ಮಜ್ಜ, ಅಸ್ಥಿ, ಇವು ಸಪ್ತಧಾತುಗಳು. ಒಂದರ ಒಳಗಡೆ ಒಂದು ಇದೆ. ಅಂದರೆ ಇದು ತ್ವಕ್ಕ ಚರ್ಮ ಅಂತಂದರೆ ಇದು ಒಳಗಡೆ ಇದ್ದಂಥ ಒಳಗಡೆ ಇದ್ದಂಥ ಚರ್ಮ. ತ್ವಕ್ ಅಂದರೆ ಮೇಲ್ಗಡೆ ಇದ್ದಂಥದ್ದು. ಈ ಕೆಂಪು ಕಾಣಿಸ್ತಲ್ಲ ಅದು ಚರ್ಮ, ಅದು ತ್ವಕ್ ಅಂದರೆ ಮೇಲ್ಗಡೆ ಇದ್ದಂಥದ್ದು. ಈ ರೀತಿಯಾಗಿ ಆಮೇಲೆ ಅದ್ರ ಒಳಗಡೆ ಮಾಂಸ ಇರ್ತದೆ, ಅದ್ರ ಒಳಗಡೆ ರಕ್ತ ಇರ್ತದೆ, ಅದರೊಳಗೆ ಮೆದಸ್ಸಿರ್ತದೆ, ಅದರೊಳಗೆ ಮಜ್ಜ ಇರ್ತದೆ, ಅದರೊಳಗೆ ಅಸ್ಥಿ ಇರ್ತದೆ. ಹಿಂಗೆ ಒಂದರೊಳಗೆ ಒಂದು. ಈಗ ಈ ಸಪ್ತಧಾತು ಒಳಗಡೆ ಭಗವದ್ ರೂಪಗಳನ್ನು ತುಂಬ ಕಡೆ ನೋಡಿದ್ದಾನೆ. ಒಂದೊಂದು ಕಡೆ ಒಂದೊಂದು ರೀತಿಯ ಕೊಟ್ಬಿಟ್ಟಿದ್ದಾರೆ. ಸೊ ಅದು ಸ್ವಲ್ಪ ಗೊಂದಲಕ್ಕೆ ಹಾದಿ ಆಗ್ತದೆ. ಇವಾಗ ನನ್ನ ಪುಸ್ತಕದಲ್ಲಿ ಯಾವ ರೀತಿ ಕೊಟ್ಟಿದ್ದಾರೋ ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ, ಅದನ್ನು ಹೇಳ್ತೀನಿ ನಾನು. ಆದರೆ ಅದು ಇನ್ನು ಬೇರೆ ಪುಸ್ತಕದಲ್ಲಿ ಬೇರೆ ಕೊಟ್ಟಿದ್ದಾರೆ. ಈ ಒಂದು ಬೇರೆ ಪುಸ್ತಕದಲ್ಲಿ ತ್ವಕ್ನಲ್ಲಿ ವಾಸುದೇವ, ಚರ್ಮನಲ್ಲಿ ಅನಿರುದ್ಧ, ಮಾಂಸನಲ್ಲಿ ನಾರಾಯಣ, ರಕ್ತನಲ್ಲಿ ಸಂಕರ್ಷಣ, ಮೇಧಸ್ಸಿನಲ್ಲಿ ಹರಿ, ಮಜ್ಜಾದಲ್ಲಿ ವರಾಹ, ಅಸ್ಥಿದಲ್ಲಿ ನರಸಿಂಹ, ಈ ರೀತಿಯಾಗಿ ರೂಪವನ್ನು ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಪಂಚರತ್ನ ಪ್ರಕಾಶಿಕ ಪುಸ್ತಕದಲ್ಲಿ ನಾನು ಅದು ಬರ್ಕೊಂಡಿದ್ದೀನಿ. ಅಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ ತ್ವಕ್ನಲ್ಲಿ ಅನಿರುದ್ಧ ಪ್ರಸ್ತಾವ, ಅಂದರೆ ಇಲ್ಲಿ ಸಾಮರೂಪಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಈ ಸಾಮರೂಪಗಳನ್ನು ಅಂದರೆ ಮುಂದಿನ ನುಡಿಲೇ ಬರ್ತದೆ, ಅದು ಸಪ್ತಧಾತುಗಳಲ್ಲಿ ರೂಪಗಳು ಬರ್ತದೆ, ಅದನ್ನೆಲ್ಲ ಇಲ್ಲೇ ಹೇಳ್ತಾ ಇದ್ದಾನೆ. ಇಲ್ಲಿ 2 ಕಡೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಪ್ತಧಾತುಗಳಲ್ಲಿ ಭಗವಂತ ಸಾಮರೂಪಗಳು ಅಂದರೆ ಸಾಮವೇದದಿಂದ ಪ್ರತಿಪಾದಂಥ ಭಗವಂತ. ಆ ಸಾಮವೇದದಲ್ಲಿ ಭಗವಂತನ ರೂಪಗಳು ಏನೇನು ಬಂದಿದೆಯೋ ಅದನ್ನು ಇಲ್ಲಿ ತಗೊಳ್ತಾರೆ. ಅಂದರೆ ಇಲ್ಲಿ ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ಉಪದ್ರವ, ನಿಧನ, ಆದಿಸಾಮಗ, ಹಿಂಕಾರ, ಉಪದ್ರವ, ಈ ರೀತಿಯಾದಂಥ ಸಾಮರೂಪಗಳು. ಈ ಸಾಮರೂಪಗಳಲ್ಲೂ ಈ ಸಪ್ತಧಾತುಗಳಲ್ಲಿ ಎಲ್ಲೆಲ್ಲಿ ಬರ್ತಾವೆ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಈ ತ್ವಕ್ನಲ್ಲಿ ಅನಿರುದ್ಧ ಪ್ರಸ್ತಾವ, ಚರ್ಮನಲ್ಲಿ ಪ್ರದ್ಯುಮ್ನ ಉದ್ಗೀತ, ಆಮೇಲೆ ಮಾಂಸನಲ್ಲಿ ಸಂಕರ್ಷಣ, ಪ್ರತಿಹಾರ, ರುಧಿರನಲ್ಲಿ ವಾಸುದೇವ, ಉಪದ್ರವ, ಮೇಧಸ್ಸುನಲ್ಲಿ ನಾರಾಯಣ, ನಿಧನ, ಮಜ್ಜನಲ್ಲಿ ವಷಟ್ಕಾರ, ಆದಿಸಾಮಗ, ಅಸ್ಥಿನಲ್ಲಿ ನರಸಿಂಹ, ಹಿಂಕಾರ. ಸೊ ಇಲ್ಲಿ ಕೆಲವೊಂದು ರೂಪಗಳನ್ನು ಹೊಂದ್ತದೆ, ಕೆಲವು ಕಡೆ ಹೊಂದೋದಿಲ್ಲ. ಸೊ ಅಥವಾ ಈಗ ಅದಕ್ಕೆ ನಾವು ಏನು ಯೋಚನೆ ಮಾಡಬೇಕು ಅಂತಂದರೆ ಒಂದೊಂದು ಕಡೆ ಒಂದೊಂದು ರೀತಿ ಕೊಟ್ಟಿರ್ತಾರೆ. ಅದು ಮತ್ತು ಹಾಗೆ ಬೇರೆ ಬೇರೆ ಹಾಕ್ಕೊಳ್ಳಿ, ಹಂಗೆ ಯಾವುದು ತಪ್ಪು ಯಾವುದು ಸರಿ ಇರುತ್ತೆ, ಎಲ್ಲರೂ ಸರಿಯೇ ಇರ್ತದೆ. ಪದೇ ಹೇಳ್ತೀನಿ ನಾನು. ಎಲ್ಲರೂ ಅಪರೋಕ್ಷ ಜ್ಞಾನಿಗಳು ಪಂಡಿತರು ಇರ್ತಾರೆ, ಸರಿಯಾಗಿ ಹೇಳ್ತಾರೆ. ಆಮೇಲೆ ಇದರಲ್ಲಿ ಅದೇ ಒಂದೊಂದು ಧಾತುಗಳು ಕೂಡ ಬೇರೆ ಬೇರೆ ಕಾರ್ಯ ನಡೀತಾ ಇರ್ತದೆ. ಸೊ ಆಯಾ ಬೇರೆ ಬೇರೆ ಕಾರ್ಯಕ್ಕೆ ಭಗವಂತ ಬೇರೆ ಬೇರೆ ರೂಪ ತಗೋತಾನೆ. ಸೊ ಅಲ್ಲಿ ಎಲ್ಲೆಲ್ಲಿ ಯಾವ ಕಾರ್ಯ ನಡೀತಾ ಇರ್ತದೆ ಆ ರೂಪಗಳನ್ನು ಹೇಳ್ತಾರೆ. ಸೊ ಅದನ್ನು ಸರಿಯೇ, ಇದನ್ನು ಸರಿಯೇ, ಯಾವುದೂ ತಪ್ಪು ಅಂತ ಹೇಳೋಕ್ಕಾಗಿಲ್ಲ. ಒಂದೊಂದು ಬೇರೆ ಕಾರ್ಯ ಮಾಡೋದಕ್ಕೆ ಆಯಾ ರೂಪಗಳನ್ನು ತಗೋತಾನೆ ಭಗವಂತ ಅನ್ನೋದನ್ನು. ಅದಕ್ಕೆ ಇಲ್ಲಿ ನಾನು ಪಂಚರತ್ನ ಪ್ರಕಾಶಕ ಪುಸ್ತಕದಲ್ಲಿ ಕೊಟ್ಟಿರೋಂಥ ರೂಪಗಳನ್ನು ಹೆಸರುವನ್ನೆಲ್ಲ ಕೊಟ್ಟಿದ್ದೇನೆ. ಇನ್ನು ಬೇರೆ ಪುಸ್ತಕದಲ್ಲಿ ಅವಾಗ ಹೇಳಿದ್ನಲ್ಲ, ತ್ವಕ್ನಲ್ಲಿ ವಾಸುದೇವ, ಚರ್ಮನಲ್ಲಿ ಅನಿರುದ್ಧ, ಮಾಂಸನಲ್ಲಿ ನಾರಾಯಣ, ರಕ್ತನಲ್ಲಿ ಸಂಕರ್ಷಣ, ಮೇಧಸ್ಸಿನಲ್ಲಿ ಹರಿ, ಮಜ್ಜಾನಲ್ಲಿ ವರಾಹ, ಅಸ್ಥಿನಲ್ಲಿ ನರಸಿಂಹ, ಈ ರೀತಿಯಾಗಿ. ಸೊ ಎರಡೂ ಸರಿಯೇ, ಯಾವುದೂ ತಪ್ಪಂತ ಅಲ್ಲಿ ಬರೋದಿಲ್ಲ. ಎಲ್ಲರೂ ಪಂಡಿತರೇ ಇದರ ಬರೆದಂಥ ಟಿಪ್ಪಣಿಗಳಿರ್ತವೆ, ಸರಿಯಾಗಿ ತಿಳ್ಕೋಬೇಕು. ಸೊ ಇನ್ನೇ ಇದು 3 ನುಡಿ ಆಯಿತು. ಇನ್ನು 4ನೇ ನುಡಿ ಟೈಮ್ ಇದೆ. ಇನ್ನು ಇದೇ ಸಪ್ತಧಾತು ಬಗ್ಗೆನೇ ತಿರುಗಿ 28ನೇ ನುಡಿಯಲ್ಲಿ ಹೇಳ್ತಾ ಇದ್ದಾರೆ. ಸಪ್ತಧಾತುಗಳ ಹೊರಗೆ ಅಲ್ಲಿ ಇಲ್ಲಿ ಕೋಶಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಈ ಕೋಶಗಳು ಎದರ ಮಧ್ಯದಲ್ಲಿ ಇದೆ ಅಂತಲೇ ಹೇಳ್ತಾರೆ. ಸೊ ಇಲ್ಲಿ ತ್ವಕ್, ಚರ್ಮ ಮತ್ತು ಮಾಂಸ. ತ್ವಕ್ ಚರ್ಮ ಒಂದು ಹಿಡಿತಾರೆ, ಆಮೇಲೆ ಮಾಂಸ, ಈ ಎರಡರ ಮಧ್ಯದಲ್ಲಿ ತ್ವಕ್ ಚರ್ಮ, ಆಮೇಲೆ ಈ ತ್ವಕ್ ಚರ್ಮ ಒಂದು, ಆಮೇಲೆ ಮಾಂಸ ಒಂದು, ಅದರ ಮಧ್ಯದಲ್ಲಿ ಅನ್ನಮಯ ಕೋಶ ಅಂತ ಹೇಳ್ತಾರೆ. ಆಮೇಲೆ ಮುಂದಿನ ಧಾತು ಯಾವುದು? ಮಾಂಸ, ರಕ್ತ. ಈ ಮಾಂಸ ರಕ್ತ ಮಧ್ಯದಲ್ಲಿ ಪ್ರಾಣಮಯ ಕೋಶ. ಮಾಂಸ ರಕ್ತ ಮಧ್ಯದಲ್ಲಿ ಪ್ರಾಣಮಯ ಕೋಶ.
ಇನ್ನು ಮುಂದಿಂದು ರಕ್ತ ಮತ್ತು ಮೇಧಸ್ಸು. ರಕ್ತ ಅಂದರೆ ರುಧಿರ. ಸೊ ರಕ್ತ ಮತ್ತು ಮೇಧಸ್ಸು ಮಧ್ಯದಲ್ಲಿ ಮನೋಮಯ ಕೋಶ ಇರ್ತದೆ. ರಕ್ತ ಮತ್ತು ಮೇಧಸ್ಸಿನಲ್ಲಿ ಮಧ್ಯದಲ್ಲಿ ಮನೋಮಯ ಕೋಶ. ಆಮೇಲೆ ಮೇಧಸ್ಸು ಮಜ್ಜ ಮಧ್ಯದಲ್ಲಿ ವಿಜ್ಞಾನಮಯ ಕೋಶ. ಮೇಧಸ್ಸು ಮಜ್ಜ ಮಧ್ಯದಲ್ಲಿ ವಿಜ್ಞಾನಮಯ ಕೋಶ. ಮಜ್ಜ ಮತ್ತು ಅಸ್ಥಿದಲ್ಲಿ ಆನಂದಮಯ ಕೋಶ. ಸೊ ಇದು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ 5 ಕೋಶಗಳು. ಅದಕ್ಕೆ ಭಗವತ್ ರೂಪಗಳ ನಿಯಮನ ರೂಪವಾದಂಥ ಯಾವುದು ಅಂತಂದರೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ. ಇದು ಸರಳ ಆಗಿದೆ, ಇದು ನೆನಪಿಡಲಿಕ್ಕೆ ಸಾಧ್ಯವಿದೆ. ಯಾಕೆ 7 ಧಾತುಗಳು ನಮಗೆ ಸರಿಯಾಗಿ ಭಯಪಾಟಿರ್ತದೆ. ತ್ವಕ್, ಚರ್ಮ, ಮಾಂಸ, ರುಧಿರ, ಮೇಧಸ್ಸು, ಮಜ್ಜ, ಅಸ್ಥಿ. ಇದು 7 ಧಾತುಗಳು ನೆನಪಿರ್ತದೆ. ಆ 2 ಧಾತು ಜೋಡಿ ತೊಗೋಬೇಕು. ಅಂದರೆ ಇದು ತ್ವಕ್ ಮತ್ತು ಚರ್ಮ ಒಂದೇ ಹಿಡಿತಾರೆ. ಆಮೇಲೆ ಇದು ಮಾಂಸ, ಅಥವಾ ಇದು ತ್ವಕ್ ಚರ್ಮ ಮತ್ತು ಮಾಂಸ ಮಧ್ಯದಲ್ಲಿ 1, ಮಾಂಸ ರಕ್ತದಲ್ಲಿ 1, ರಕ್ತ ಮೇಧಸ್ಸಿನಲ್ಲಿ 1, ಮಜ್ಜ ಮತ್ತು ಮೇಧಸ್ಸು ಮತ್ತು ಮಜ್ಜದಲ್ಲಿ 1, ಮಜ್ಜ ಮತ್ತು ಅಸ್ಥಿದಲ್ಲಿ 1. ಹೀಗೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ 5 ಕೋಶಗಳಾಯಿತು. ಅದಕ್ಕೆ ಭಗವದ್ ರೂಪಗಳು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ. ಈ ರೂಪಗಳನ್ನು ಇದನ್ನು ಚಿಂತನೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಸಪ್ತ ಧಾತುಗಳ ಒಳ ಹೊರಗೆ ಸಂತಪ್ತ ಲೋಹಗತಾಗ್ದೆಯಂದದಿ. ಅದು ಸಂತಪ್ತ ಅಂತಂದರೆ ಕಾದ ಕಬ್ಬಿಣನಂತೆ ಪ್ರಜ್ವಲವಾಗಿ ತೇಜೋ ರೂಪದಿಂದ ಇಲ್ಲಿ ಕೋಶದಲ್ಲಿ ಭಗವಂತ ಇದ್ದಾನೆ ಅಂತ. ಸಪ್ತ ಸಾಮಗ ನೆಪ್ಪ ಅಂದರೆ ಸಾಮರೂಪಗಳು, 7 ಸಾಮಗ ರೂಪದಿಂದ ಇದ್ದಾನೆ. ಅನ್ನಮಯಾದಿ ಕೋಶದಳು, ಇದು ಅನ್ನಮಯ, ಈ 5 ಕೋಶ ಇವಾಗ ಥರ ಹೇಳಿದ್ನಲ್ಲ, ಅನ್ನಮಯಾದಿ ಕೋಶಗಳಲ್ಲಿ ಭಗವಂತ ಇಷ್ಟಿದ್ದಾನೆ. ಈ ಸಾಮಗ ರೂಪಗಳನ್ನು ಇದು ಏನು ಕೊಡ್ತದೆ? ಇದು ಬಲ ಕೊಡ್ತದೆ, ಪುಷ್ಟಿ ಕೊಡ್ತದೆ, ಸೌಂದರ್ಯ ಕೊಡ್ತದೆ, ಆಮೇಲೆ ಕರ್ಮದ ಫಲವನ್ನು ಕೊಡ್ತದೆ. ಇದು ನಮಗೆ ಕ್ಲುಪ್ತವಾದಂಥದ್ದು. ಅದರ ಈ ಜೀವಿಗೆ ಎಷ್ಟು ಕರ್ಮದ ಫಲವನ್ನು ಎಷ್ಟು ಕೊಡಬೇಕು, ಅದು ಕರ್ಮಾನುಸಾರವಾಗಿ ಎಷ್ಟು ಕೊಡಬೇಕು ಅಷ್ಟು ಭಗವಂತ ಕೊಡ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಇಷ್ಟು ರೂಪದಿಂದ ಭಗವಂತ ಇಲ್ಲಿ ಸಪ್ತಧಾತುಗಳಲ್ಲಿ ಎಷ್ಟು ರೂಪದಿಂದ ಭಗವಂತ ಇದ್ದಾನೆ, ಯಾವ್ಯಾವ ರೂಪದಿಂದ ಇದ್ದಾನೆ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಈ ಸಪ್ತಧಾತು ಒಳಗಡೆ ಎಷ್ಟು ಪುಷ್ಟಿ ಕೊಡ್ತಾನೆ, ಸೌಂದರ್ಯ ಕೊಡ್ತಾನೆ, ಕರ್ಮ ಕೊಡ್ತಾನೆ, ಫಲ ಕೊಡ್ತಾನೆ. ಆಮೇಲೆ ಇಲ್ಲಿ ಇನ್ನೊಂದು 27ನೇ ನುಡಿ ಒಳಗೆ ಇಲ್ಲಿ ದೇವತೆಗಳು ಯಾರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮರುದ್ಗಣದವರು ಇದ್ದಾರೆ ಅಂತ. ಸೊ ಇಲ್ಲಿ ನಿಧನ್, ಹಿಂಕಾರಾದಿ ಸಾಮಗಣ ಅದರ ನಾಮದ ಕಲಿಸುತ್ತಾ 9 + 40 ನಿಪರೂಪದಿ ಧಾತುಗಳು ಇಪ್ಪ. ಇದು ಮರುದ್ಗಣದವರು 49 ಜನ ಮರುದ್ಗಣದಿದ್ದಾರೆ. ಇದು 27 ನುಡಿಯಲ್ಲಿ ಬಂದಿದೆ, ಅಲ್ಲಿ ಮರ್ತು ಹೋಗಿತ್ತು. 27 ನುಡಿಯಲ್ಲಿ 49 ಮರುದ್ಗಣಗಳು, 7 ಧಾತುಗಳು. ಸೊ ಒಂದೊಂದು ಧಾತುಗಳು ಗುಂಪು 7 ಜನರ ಗುಂಪು. ಒಬ್ಬರು 7 ಜನರ ಗುಂಪದಂತಹದ್ದು ಇದು ಮರುದ್ಗಣದವರು. ಇದರಲ್ಲಿ ವಾಯುದೇವರು ಆವೇಶಿರ್ತದೆ. ಮರುದ್ಗಣದವರು ಅಲ್ಲಿ ಅಂತರ್ಯಾಮಿಯಾಗಿದ್ದ ವಾಯುದೇವರು ಇರ್ತಾರೆ. ಇದು ಒಂದು ರೀತಿಯಿಂದ ವಾಯುದೇವರ ಅವತಾರ ಅಂತ ಹೇಳ್ತಾರೆ, ಅವತಾರಗಳೆಲ್ಲ ಅದೇ. ಇದು ಅದು ಭಗವಂತ ಅದರ ರೂಪಗಳೆಲ್ಲ ಇರ್ತವೆ, ವಾಯುದೇವರ ರೂಪಗಳಂತ ಹೇಳ್ತಾರೆ. ಸೊ ಇದು ಇಷ್ಟು 49 ರೂಪದಿಂದ ಇಲ್ಲಿ ಸಪ್ತಧಾತುಗಳಲ್ಲಿ ಇದ್ದಾರೆ. ಇದಕ್ಕೆ ಮರುದ್ಗಣದವರು ಅಂತ ಹೇಳ್ತಾರೆ. ಅದಕ್ಕೆ 4 ಧಾತುಗಳಿದ್ದು ಇದು ಇಲ್ಲಿ ಇಷ್ಟು ಮರುದ್ಗಣದವರು ಇದ್ದಾರೆ ಅಂತ ಹೇಳ್ತಾರೆ. ಆಮೇಲೆ 28ನೇ ನುಡಿಯಲ್ಲಿ ಲಿಪ್ತನಾಗದೆ ತತ್ತದ ಅವಯಕ್ಲುಪ್ತ ಭೋಗ ಕೊಡುವ ಸ್ವಪ್ನ ಸುಷುಪ್ತಿ ಜಾಗೃತಿಯು ತೈಜಸ ಪ್ರಾಜ್ಞೇಶ್ವಾಕ್ಯ. ಇಲ್ಲಿ ಸಪ್ತ ಧಾತುಗಳಲ್ಲಿ ಹೇಳಿದರು. ಆಮೇಲೆ 5 ಕೋಶಗಳನ್ನು ಹೇಳಿದರು. ಈ ಕೋಶದಲ್ಲಿ ಇದ್ದಂತ ಹೇಳಿದರು. ಆಮೇಲೆ ಇನ್ನು ಕೋಶ ಆದಮೇಲೆ ಈ ವಿಶ್ವತೈಜಸ ಪ್ರಾಜ್ಞೆ ರೂಪದಿಂದ ಇದ್ದಂಥ ಭಗವಂತ ಈ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ ಮತ್ತು ಸುಷುಪ್ತಿ ಅವಸ್ಥೆಯನ್ನು ಕೊಡ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಈ ಲಿಪ್ತನಾಗದೆ ಇದು ತಪ್ತದಾವಯನಾಗಿ ಇದೆಲ್ಲ ಈ ಎಲ್ಲ ಹೆಸರದಿಂದ ಕಳಿಸೋದು. ಕ್ಲುಪ್ತ ಭೋಗುವ ಕೊಡುತ್ತ ಅಂದರೆ ಆ ಜೀವಿಗೆ ಏನು ಕ್ಲುಪ್ತವಾದಂಥ ಅಂತಂದ್ರೆ ಅದಕ್ಕೆ ಅಲೌಡ್ ಇದ್ದಂಥದ್ದು ಒಂದು ಅದಕ್ಕೆ ಸ್ಯಾಂಕ್ಷನ್ ಆದಂಥದ್ದು ಅಷ್ಟು ಏನು ಬಾಗಿದೆಯೋ ಅಷ್ಟು ಕೊಡ್ತಾನೆ. ಆಮೇಲೆ ಸ್ವಪ್ನ ಸುಷುಪ್ತಿ ಜಾಗೃತಿ, ಇಲ್ಲಿ ಸ್ವಪ್ನ ಸುಷುಪ್ತಿ ಜಾಗೃತಿ ಕೊಟ್ಟಿದ್ದಾರೆ. ಸೊ ಸ್ವಪ್ನಕ್ಕೆ ತೈಜಸ, ಸುಷುಪ್ತಿಗೆ ಪ್ರಾಜ್ಞ, ಜಾಗೃತಿಗೆ ವಿಶ್ವರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ ಅಂತ. ವಿಶ್ವರೂಪಿ ಪರಮಾತ್ಮ ಕಣ್ಣಿನಲ್ಲಿ, ತೈಜಸ್ವರೂಪಿ ಪರಮಾತ್ಮ ಗಂಟಿನಲ್ಲಿ, ಪ್ರಾಜ್ಞರೂಪಿ ಪರಮಾತ್ಮ ಹೃದಯದಲ್ಲಿ ಇದ್ದಾನೆ. ಇವರು ಜಾಗೃತ, ಸ್ವಪ್ನ ಮತ್ತು ಸುಷುಪ್ತಿ ಅವಸ್ಥೆಯನ್ನು ಕೊಡ್ತಾರೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಮುಂದಿನ ಭಾಗವನ್ನು ಮುಂದಿನದಕ್ಕೆ ನೋಡೋಣ.
ಇದು ಹರಿಕಥಾಂಸಾರ ಬಹಳ ಶ್ರೇಷ್ಠವಾದಂಥ ಗ್ರಂಥ. ಇದು ರೆಗ್ಯುಲರ್ ಆಗಿ ನಾವು ಅಧ್ಯಯನ ಮಾಡಬೇಕು, ಅದನ್ನು ಪಾರಾಯಣ ಮಾಡಬೇಕು. ಆ ರೀತಿಯಾಗಿ ಮಾಡೋದು ಬಹಳ ದೊಡ್ಡವಾದಂಥ ಫಲ ಇದೆ. ಇದು ಎಲ್ಲರೂ ಮಾಡಬೇಕು ಅಂತ ಉದ್ದೇಶ ಮಾಡ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡಿದ್ರು ತುಂಬ ಜನ ಇದ್ದಾರೆ, ಅದು ಕೇಳೋರು ಬಹಳ ಕಡಿಮೆ ಇದ್ದಾರೆ. ಇನ್ನು ಗುರುಗಳು ಅವರಿಗೆ ಪ್ರೇರಣೆ ಮಾಡಿಬಿಟ್ಟು ಇನ್ನಷ್ಟು ಜಾಸ್ತಿ ಅಧ್ಯಯನ ಮಾಡೋ ಹಾಗೆ ಅವರು ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು ಅಷ್ಟೇ. ನಾಹಂ ಕರ್ತ ಹರಿಕರ್ತ ಹರಿ ಪ್ರೇರಣೆ ಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಮಧ್ವಾಂತರ ಶ್ರೀಕೃಷ್ಣ ಅಂತ ನಮಸ್ತೆ.